ಸಾಂಬಾರ್ ತಯಾರಾಗೋದಕ್ಕೆ ಒಗ್ಗರಣೆ ಕೊಡಕ್ಕೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಕಾಯಿಸ್ತಾ ಇದ್ದಾರೆ. ಈಗ ಇದನ್ನ ತಗೊಂಡು ಸಾಂಬಾರ್ ಹಾಕ್ತೀರಾ? ಜೊತೆಗೆ ಮೆಣಸಿನಕಾಯಿ, ಹೆಣ್ಮಕ್ಳು ಬಿಡಿಸಿರೋ ಮೆಣಸಿನಕಾಯಿ 5 ಕ್ವಿಂಟಲ್ ಐತೆ ನೋಡ್ರಿ. 5 ಕ್ವಿಂಟಾಲ್ 500 kg. ನೋಡೋಣ, ಈಗ ಪ್ರತಿ ಸಲನು ಬಕೆಟ್ ಇಂದ ಸಾಂಬಾರ್ ಎತ್ಕೊಂಡು ಹಾಕಕ್ಕಾಗಲ್ಲ. ಸೊ ಹಂಗಾಗಿ ಕೊಪ್ಪರಿಕೆಗೆ ನಳ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಎತ್ರಿ? ನಿದ್ದಿಲ್ರಿ, ಬ್ಯಾಡ್ದ ನಿದ್ದಿಲ್ರಿ. ನೋಡಿ 15 ಕೊಬ್ಬರಿ ಅನ್ನ ರೆಡಿ ಆಗ್ತಾ ಇದೆ. ಈಗ ಇಲ್ಲಿ 22,500 ಜನಕ್ಕೆ ಒಟ್ಟಿಗೆ ಅನ್ನ ರೆಡಿ ಆಗ್ತಾ ಇದೆ. ಕುದಿಯೋದೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ತಾರೆ ನೋಡಿ. ಸೊ ಇದನ್ನೆಲ್ಲ ಬಿಸಿ ಆಗ್ತಿರುತ್ತಲ್ಲ, ಅವಾಗ ತಣ್ಣೀರ್ ಬಿಡ್ತಿರ್ತಾರೆ. ಮಾಸ್ ಏನೇ ಮಾಡಿದ್ರು ಮಾಸ್ ಇಲ್ಲಿ. ಭವ ಕಳೆವ ಶಿವ ಕಳೆಯೇ ಗವಿಸಿದ್ದೇಶ. ಒಳ್ಳೆ ಪಲ್ಯ ಸಖತ್ತಾಗಿದೆ. ಸಖತ್ತಾಗಿ ಪಲ್ಯ ರೆಡಿ ಆಗ್ತಾ ಇದೆ. ನಾವು ಆಗಲೇ ಇಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಆ ಕೊಪ್ಪರಿಗೆ ತುಂಬಿತ್ತು, ನೋಡಿದ್ರ ನೀವು ಪಲ್ಯ. ಸೊ ನಾವು ವಾಪಸ್ ಅಲ್ಲಿ ಒಳಗಡೆ ಹೋಗಿ ಬರೋಷ್ಟ್ರಲ್ಲಿ ಖಾಲಿ ಆಗೋಯ್ತು. 2 ಖಾಲಿ ಆಯ್ತು ಅಂತೆ ನೋಡಿ. ನಿಮಿಷ ಹಂಗೋಗಿ ಬರೋ ಸೈಕಲ್ ಗ್ಯಾಪಲ್ಲಿ ಖಾಲಿ ಅರ್ಧ. ಅಲ್ಲಿ ಖಾಲಿ ಮಾಡಿ ಮತ್ತೆ ಅದಕ್ಕೆ ನೀರು ಇಟ್ಟಿದ್ದಾರೆ ಈಗ. ಸೊ ಒಂದೂವರೆ ಕೊಪ್ಪರಿಗೆ ಇಲ್ಲಿ ಖಾಲಿ ಆಗಿದೆ. ಇಲ್ಲೊಂದು ದಾಲ್ ಪಲ್ಯ ರೆಡಿ ಆಗಿದೆ. ಅಲ್ಲೊಂದು 4-5 ಕೊಪ್ಪರಿಗೆ ಪಲ್ಯ ರೆಡಿ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಯಜಮಾನ್ರನ್ನ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳಿ, ಪರಿಚಯ ಹೇಳಿ. ಸಿದ್ದು ಅಕ್ಕಿರಿ. ಯಾವ ಊರು ಸರ್? ನಮ್ದು ಕೀಟಗಿರಿ, ಕೂಟಗಿರಿ, ಎರಡು ಊರ. ಏನ್ ಮಾಡ್ತೀರಿ ಇವತ್ತು? ಹೆಸರು ಬೆಳೆ ದಾಲ್ ರೀ. ಹೆಸರು ಬೇಳೆ ದಾಲು ಅನ್ನಕ್ಕೆ? ಹಾ, ಇಲ್ರಿ, ರೊಟ್ಟಿ ಕೊಟ್ಟಾಗ್ರಿ. ರೊಟ್ಟಿ ಕೊಟ್ಟ ತಿರ್ಸ್ತೋರ್ಸ್ರಿ ಹೆಂಗೆ ಮಾಡಿ ನೋಡ್ರಿ. ಆಹಾ, ಸೊ ಹೆಸರು ಬೇಳೆ ದಾಲು. ಅಬ್ಬಾ ಏನಪ್ಪಾ, ಏನೇನು ಹಾಕಿದ್ರಿ ಹೇಳಿ? ಇದರಲ್ಲಿ ಕರಿಬೇ, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಮಸಾಲ ಎಲ್ಲ ಹಾಕ್ತೀವಿ ಸರ್. ಪಾಲಕ, ಹುಂಚಿಕ ಎಲ್ಲ ಹಾಕ್ತೀವಿ ಸರ್. ಎಷ್ಟು ಕೆಜಿ ಇದ್ದ ಬೇಳೆ? ಇದು 4 ಕ್ವಿಂಟಲ್ ಐತಿ ಸರ್. ಒಂದಕ್ಕೆ 4 ಕ್ವಿಂಟಲ್. 400 kg? ಹಾ, 4 ಕಿಲೋ ರೀ. 4 kg ಹೆಸರು ಬೇಳೆ 4 ಕ್ವಿಂಟಲ್ ರೀ. ಇದಕ್ಕೆ ಒಂದಕ್ಕೆ ರೀ. ಇಂಥವು 4 ಅದಾವ್ರಿ. ಈ 2 ಖಾಲಿ ಅದಾವ್ರಿ, ಇನ್ನು 2 ಅದಾವ್ರಿ. ಯಪ್ಪ, ಅಲ್ಲಿ ಒಂದು ಐತ್ರಿ, ಒಂದು ಖಾಲಿ ಆಗೈತಿ, ಇನ್ನೊಂದು ಎಲ್ಲ ರೆಡಿ ಮಾಡಕ್ ಬಂದಿವ್ರಿ. ಅಂದ್ರೆ ಇದು ನಿಮ್ ಸೇವೆನಾ? ಹಾ, ಸೇವೆ ರೀ. ಸೇವೆ? ಹಾ, ಅಷ್ಟು ಸೇವೆ ರೀ. ನಮ್ಮ ಕೂಡಿಗೆ ಒಟ್ಟು ಕೀಟಿಗಿರೋ ಎಲ್ಲ ಅಷ್ಟು ಕೊಡಿ. ಹಾ, ಬಳನೂರು ಮಾಡಲಿಂತ ಬಂದಿರ್ತೀವಿ ನಾವು. ಬಳನೂರು ಅಪ್ಪರು ಹೇಳಿರ್ತಾರೆ, ಇವರು ಆಜ್ಞೆ ಮ್ಯಾಗ ಬಂದಿರ್ತೀವಿ. ಬಂದಿರಾ? ಎಷ್ಟು ಜನಕ್ಕೆ ಆಗುತ್ತೆ ಇದು? ಇದು ರೀ, ಇವೊಂದು ಇಲ್ರಿ, ಒಂದು 20,000 ಮಂದಿಗೆ ಆಗತ್ರಿ. 20,000 ಜನಕ್ಕೆ ರೆಡಿ ಆದಂತ 4 ಕ್ವಿಂಟಾಲು ಹೆಸರು ಬೇಳೆ ದಾಲು. ಒಂದು ಕೊಪ್ಪರಿಗೆ ರೀ. ಕೊಪ್ಪರಿಗೆ ಒಂದು ಸ್ವಿಮ್ಮಿಂಗ್ ಪೂಲ್ ತರ. ಹಾ, ಮಕ್ಕಳು ಬಿಟ್ಟು ಈಜೋಡ್ತಾರೆ, ನೀರು ಹಾಕ್ಬಿಟ್ಟು. ಹಾ ಸರ್. ಆಲ್ ದ ಬೆಸ್ಟ್. ನಮಸ್ಕಾರ ಸರ್. ಥ್ಯಾಂಕ್ ಯು. ಕಲಾ ಮಾಧ್ಯಮ ನೋಡಿ, ಇದೆ ಆ ಗ್ರಾಮದವ್ರು ಮಾಡುವಂತ ನೋಡಿ. ಇದು ಒಳಗಡೆ ಹೆಂಗ್ ಮುಳುಗ್ತಾ ಇದೆ ನೋಡಿ, ಹೋಗ್ತಾನೆ ಇದೆ, ಫುಲ್ ಆಳ ಇದೆ. ಇದು ಎಷ್ಟಡಿ ಇದೆ ಯಜಮಾನ್ರೆ ಇದು ಪಾತ್ರೆ? ಸರ್, ಈ ಪಾತ್ರೆ ಎಷ್ಟಡಿ ಇದೆ? 4-4.5 ಅಡಿ. ಒಳ್ಳೆ ದಾಲು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ರೊಟ್ಟಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಅದ್ಭುತವಾಗುತ್ತೆ ಇದು. ಸೂಪರ್. ಜಸ್ಟ್ ಯೋಚನೆ ಮಾಡಿ, ಈ ಥರದ್ದು ಒಂದು ಪಾತ್ರೆ ಬರೀ 20,000 ಜನಕ್ಕೆ ಅಂತಂತಂದ್ರೆ ಒಂದು ದಿನಕ್ಕೆ, ಈಗ ಜಾತ್ರೆ ದಿನ ಒಂದೇ ದಿನ 4 5 ಲಕ್ಷ ಜನ ಊಟ ಮಾಡ್ತಾರೆ. ಸೊ ಎಷ್ಟು ಪಾತ್ರೆ ಬೇಕಾಗ್ಬೋದು? ಬರೀ 20,000 ಜನಕ್ಕೆ ಲೆಕ್ಕ ಹಾಕೊಂಡ್ರೆ 10 ಕೊಪ್ಪರಿಗೆ ಬೇಕು. ಎಸ್, 10 ಕೊಪ್ಪರಿಗೆ ಪಲ್ಯ ಬೇಕು. ಜಸ್ಟ್ ಬರೀ ಪಲ್ಯ 10 ಕೊಪ್ಪರಿಗೆ, ಸಾಂಬಾರು, ಅನ್ನ, ರೊಟ್ಟಿ, ಸ್ವೀಟು. ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಎಷ್ಟು ಬೇಕಂತ. ಬನ್ನಿ. ಸೇವೆ ಮಾಡ್ತಾ ಇರೋರು ಇವರು, ಊಟಕ್ಕೆ ತಗೊಂಡು ಹೋಗ್ತಾರೆ. ಪಲ್ಯನೇ 10 ಕೊಪ್ಪರಿಗೆ. ನೋಡಿ ಎಲ್ಲ ಆಗ್ತದೆ, ಬನ್ನಿ ನೋಡೋಣ. ನೋಡಿ, ಇದು ರೆಡಿ ಇರುವಂತಹ ಮಿಕ್ಸ್ಡ್ ತರಕಾರಿ ಪಲ್ಯ ಇದು, ಅಥವಾ ಬಾಜಿ ಅಂತ ಕರೀತಾರೆ. ಈಗ ರೆಡಿ ಆಗ್ತಾ ಇದೆ ನೋಡಿ. ಅಲ್ಲಿ ರೆಡಿ ಆಗ್ತಾ ಇದೆ. ಇದು ರೆಡಿ ಇರೋದು ಖಾಲಿ ಆಗಿದೆ. ಇನ್ನೇನು ಖಾಲಿ ಆಗ್ತಾ ಇದೆ. ಇದು ಖಾಲಿ ಆದ ತಕ್ಷಣ ಇದನ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅವರು. ಬ್ಯಾಕ್ ಟು ಬ್ಯಾಕ್ ಖಾಲಿ ಆದ ತಕ್ಷಣ ರೆಡಿ ಮಾಡ್ತಾರೆ. ಫ್ರೆಶ್ ಎಲ್ಲ ತರಕಾರಿನೂ ಇದೆ ಇದರಲ್ಲಿ. ಟೊಮೊಟೊ, ಗಜ್ಜರಿ ಇದೆ, ಹೀರೆಕಾಯಿ ಇದೆ, ಆಲೂಗಡ್ಡೆ ಇದೆ, ಈರುಳ್ಳಿ ಇದೆ. ಎಲ್ಲಾ ತರಕಾರಿ ಹಾಕಿ ಮಾಡಿರುವಂತ ಬಾಜಿ ಇದೆ ರೊಟ್ಟಿಗೆ. ಇದು ಕೂಡ ಒಂದು 20,000 ಜನಕ್ಕೆ ಆಗುತ್ತೆ. ನೋಡಿ, ಎತ್ತಿ ಹಾಕಕ್ಕಾಗಲ್ಲ ಎಷ್ಟೋ ಸಾರಿ. ಸಾಂಬಾರ್ನಾಯ್ತು, ಪಲ್ಯನಾಯ್ತು, ಅದಕ್ಕೋಸ್ಕರ ಕೊಪ್ಪರಿಗೆ ನಲಿ ಮಾಡ್ಬಿಟ್ಟಿದ್ದಾರೆ. ಈಗಪ್ಪ ದೊಡ್ಡ ಕೊಳ ಇಟ್ಬಿಟ್ಟಿದ್ದಾರೆ. ಕೆಳಗಡೆ ಬಕೆಟ್ ಇಡಿ, ಸುರ್ಕೋ ಅಷ್ಟೇ. ಓ ಸರ್, ರಾಮಪ್ಪನವರೇ, ಯಾವ ಫೈರ್ ಡಿಪಾರ್ಟ್ಮೆಂಟಾ? ಸ್ನೇಹಿತರೆ, ಇವರು ರಾಮಪ್ಪನವರು, ಇಲ್ಲಿನ ಅಗ್ನಿಶಾಮಕ ದಳದ ಸಿಬ್ಬಂದಿ. ಸರ್, ನಮಸ್ತೆ ಸರ್. ನನ್ನ ಹೆಸರು ರಾಮಪ್ಪ ಅಂತೇಳಿ, ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಕೊಪ್ಪಳದಲ್ಲಿ. ನಾನು ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಈ ಜಾತ್ರೆ ನಿಯಂತ್ರಣ ಹೇಗೆ ಮಾಡ್ತೀರಿ? ಬೆಂಕಿ ಇತ್ಯಾದಿ ಏನಾದ್ರು ಸಮಸ್ಯೆ ಇದೆ? ಈ ಬೆಂಕಿ ಸಮಸ್ಯೆ ಬಗ್ಗೆ ಮಾಡಿದ್ರೆ ಈ ಹಿಂದೆ ಪೂರ್ವಭಾವಿ ಸಭೆ ಆದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮಗೆ ಒಂದು ಮೀಟಿಂಗ್ ನಡೆದಿರುತ್ತೆ. ಬಟ್ ಈಗಾಗಲೇ ಪೂಜ್ಯರು ಮತ್ತು ಪತ್ರಕರ್ತರು ಮತ್ತು ಜನಪ್ರತಿನಿಧಿಗಳು ಇರ್ತಕ್ಕಂಥ ಮೇಲ್ಗಡೆ ಬಸವಪಟ ಹಾರಿಸ್ತಕ್ಕಂಥ ಪ್ಲೇಸಲ್ಲಿ ಆಲ್ರೆಡಿ ನಾವು ಅಲ್ಲಿ 50 ಲೀಟ್ರದ್ದು ಫೋಮ್ ಇದು ವಾಟರ್ ಮಿಸ್ಟ್ ಟೆಕ್ನಾಲಜಿದ ಇಕ್ವಿಪ್ಮೆಂಟ್ಗಳನ್ನು ಡಿಪ್ಲಾಯ್ ಮಾಡಿದ್ದೀವಿ. ಈಗ ಮತ್ತು ಇಲ್ಲಿ ಅಡುಗೆ ಪ್ರಿಪೇರ್ ಆಗ್ತಕ್ಕಂಥ ಸ್ಥಳದಲ್ಲಿ ಇಲ್ಲಿ ಪಕ್ಕದಲ್ಲಿ ನಾವು ಈಗ ಆಲ್ರೆಡಿ ಅಗ್ನಿ ಬುಲೆಟ್ ಅಂತ ಕೊಟ್ಟಿದ್ದೀವಿ. ಇಲ್ಲಿ 2 ಜನ ಸಿಬ್ಬಂದಿನ ನಾವು ಡಿಪ್ಲಾಯ್ ಮಾಡಿದ್ದೀವಿ.
ಜೊತೆಗೆ ನಮ್ಮ ವಾಟರ್ ಬೋಸರ್ 16,000 ಲೀಟ್ರದ್ದು ಆಲ್ರೆಡಿ ತೇರು ಏನು ಎಳಿತಾ ಇದೆಯಲ್ಲ, ರಥ ಬೀದಿ ಏನಿದೆಯಲ್ಲ, ಅಲ್ಲಿ ನಾವೆಲ್ಲ ಡಿಪ್ಲೋಯ್ ಮಾಡಿದ್ದೀವಿ. ಆ ರೀತಿ ಏನಾರೇ ಒಂದು ಸಂದರ್ಭಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ನಾವು ತತ್ಕ್ಷಣದಲ್ಲಿ ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಫೈರ್ ಆಗಲಿಕ್ಕಿಂತ ಮುಂಚಿತವಾಗಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ತುಂಬ ಅದ್ಭುತವಾದ ಸೇವೆ ಮಾಡ್ತಿರೋ ತಂಡ. ಯಾಕಂದರೆ ನೋಡಿ ಎಷ್ಟು ಬಿಸಿ ಇದೆ ಇಲ್ಲಿ. ಏನಾದ್ರು ಒಂದು ಸಣ್ಣ ಶಾರ್ಟ್ ಆದರೂ ತುಂಬ ತೊಂದರೆ ಆಗ್ಬಿಡುತ್ತೆ. ಆದರೂ ಏನೂ ಆಗ್ತಾ ಇಲ್ಲ ನೋಡಿ, ಎಲ್ಲ ದೈವ ಆಶೀರ್ವಾದ. ದಯ ಸರ್ ಅದೆಲ್ಲ. ಥ್ಯಾಂಕ್ ಯು ರಾಮಪ್ಪರು. ಯಾವ ಊರಿನವರು ಸರ್? ನಮ್ಮದು ಲಿಂಗಸೂರು ತಾಲೂಕು ಅಂಕ್ಲಿಮಠ ಅಂತ ಬರುತ್ತೆ. ಅಲ್ಲಿ ಮೂಲತಃ ಅಲ್ಲಿಯವ್ರು ನಾವು. ಓಕೆ ಓಕೆ. ಸೊ ನಮಗಿಲ್ಲಿ 1 ಇಯರ್ ಆಯ್ತು ಇಲ್ಲಿ ಕ್ವಶನ್. ನಿಮ್ಮ ಯೂಟ್ಯೂಬಲ್ಲಿ ನಾವು ನೋಡಿದ್ವಿ ಪರಂ ಸರ್ ಅಂತ, ಹಂಗಾಗಿ ನಾನು ಸಡನ್ಲಿ ನೋಡಿದೆ ಹೌದಾ ಅಲ್ಲ ಅಂತ ನಾನು ಅದಕ್ಕೆ ಇದು ಮಾಡಿದ್ದೆ. ಥ್ಯಾಂಕ್ ಯು ಸರ್. ಅವರು ಚಿನ್ನದ ಗಣಿ ನಾಡ್ನವರು, ಹಟ್ಟಿ ಗೋಲ್ಡ್ ಮೈನ್ಸ್ ನಾಡ್ನವರು, ಗೋಲ್ಡನ್ ಮ್ಯಾನ್, ದ ಬಂಗಾರದ ಮನುಷ್ಯ ರಾಮಪ್ಪನವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಮ್ಗೆ ಕೂಡ ನಮಸ್ಕಾರ. ಈಗ ನೋಡಿ ಅಣ್ಣ, ಇಲ್ಲಿ ಗ್ಯಾಸ್ ಅಲ್ಲಿ ಆಯಿಲ್ ಕಾಯಿಸ್ತಾ ಇದಾರೆ. ಯಾಕೆ ಹೇಳಿ? ಒಗ್ಗರಣೆ ಕೊಡಕ್ಕೆ. ಹೌದು, ಆ ಸಾಂಬಾರ್ ತಯಾರಾಗುತ್ತಲ್ಲ, ಸಾಂಬಾರ್ ತಯಾರಾಗೋದಕ್ಕೆ ಒಗ್ಗರಣೆ ಕೊಡಕ್ಕೆ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಕಾಯಿಸ್ತಾ ಇದ್ದಾರೆ. ಒಗ್ಗರಣೆಗೆ ಎಷ್ಟು ದೊಡ್ಡ ಪಾತ್ರೆ? ಹೌದು, ಒಗ್ಗರಣೆಗೆ ಇಷ್ಟು ದೊಡ್ಡ ಪಾತ್ರೆ ಅಂದ್ರೆ ನೋಡಿ, ಅಲ್ಲಿ ಒಲೆ ಮೇಲೆ ಇಟ್ಟು ಎಣ್ಣೆ ಕಾಯಿಸಿ ನಾವು ಒಗ್ಗರಣೆ ಕೊಡೋಕ್ಕಾಗಲ್ಲ, ದೊಡ್ಡ ದೊಡ್ಡ ಒಲೆಗಳು ಇರೋದು. ಸೊ ಒಂದ್ಸರಿ ಹೆಚ್ಚಿದ್ನಿ ಅಂತಂತಂದ್ರೆ ಅಷ್ಟು ದೊಡ್ಡ ಪಾತ್ರೆನೇ ಇಡ್ಬೇಕು, ಅದಕ್ಕೆ ಕೊಳಗನೇ ಇಡ್ಬೇಕು, ಅದಕ್ಕೆಲ್ಲ ಇಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಚಿಕ್ಕ ಪುಟ್ಟ ಕೆಲಸಗಳಿಗೆ, ಚಿಕ್ಕ ಪುಟ್ಟ ಅಂತಂದ್ರೂ ಇಷ್ಟು ದೊಡ್ಡ ಪಾತ್ರೆ ಬೇಕು. ಇದು ಇಲ್ಲಿ ಚಿಕ್ಕದು ಬರೀ ಒಗ್ಗರಣೆ ಹಾಕಕ್ಕೆ ಒಂದು 500 ಜನಕ್ಕೆ ಪಲಾವ್ ಮಾಡೋಷ್ಟು ದೊಡ್ಡದು ಪಾತ್ರೆ ಬೇಕು. ಸೊ ಅದಕ್ಕೆ ಈಗ ಎಣ್ಣೆ ಕಾಯಿಸ್ತಾ ಇದಾರೆ ಸಾಂಬಾರಿಗೆ ಒಗ್ಗರಣೆ ಕೊಡಮಂತಂದು. ಸಾಂಬಾರು ಬನ್ನಿ ಹೋಗಿ ಸಾಂಬಾರು ನೋಡೋಣ. 50 kg ಬುಗುಣಿ. ವಿನೋದ್, ಇಲ್ಲಿ ನೋಡಿ ಸಾಂಬಾರ್ ತಯಾರಾಗ್ತಾ ಇದೆ ದೊಡ್ಡ ಪಾತ್ರೆಯಲ್ಲಿ. ನಮ್ಮ ಸಾಂಬಾರ್ ರೆಡಿ ಮಾಡ್ತಾ ಇದಾರೆ ನಮ್ಮ ಭಾಷಣ್ಣವರು ಇಷ್ಟು ದೊಡ್ಡ ಪಾತ್ರೆಯಲ್ಲಿ. ಅಣ್ಣ ಯಾಕೆ ನೀರು ಬಿಡ್ತಾ ಇದಾರೆ ಹೇಳಿ? ಅದು ಹಂಗೆ ಅದು ಇನ್ನ ಇದು ಎಲ್ಲದು ಕುದಿಬೇಕು, ಅದಕ್ಕೆ ನೀರು ಬಿಡಾಕತ್ತೀವಿ. ಗಟ್ಟಿ ಆಗೈತಿ ಈಗ ಅದು. ಗಟ್ಟಿ ಬೆಳ್ಕೊಚಿಂದ ಉಪ್ಪು ಖಾರ ಹುಳಿ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟು ಸಾರು ರೆಡಿ ಮಾಡಿನಪ್ಪ ಅಂದ್ರೆ ಪ್ರಸಾದಕ್ಕೆ ಹೊರಗಡೆ ಕಳಿಸ್ತೀರಾ? ಓಕೆ. ಎಷ್ಟು ಗಂಟೆಯಿಂದ ತಯಾರು ಮಾಡ್ತಾ ಇದ್ದಾರೆ? 5.5 ತಾಸು ಬೇಕು. ಒಂದು ಕಪ್ಪರಿಕೆ ರೆಡಿ ಆಗ್ಬೇಕಾದ್ರೆ 5.5 ತಾಸು ಬೇಕು. ಇದು ಸಾರು ಹಿಡಿಯೋದು 6,000 ಲೀಟರ್ ಸಾರು ಆಗ್ತೈತಿ. ಇದ್ರ ಟೈಮಿಂಗ್ ಹಿಡಿಯೋದು 5.5 ತಾಸು ಆಗ್ತೈತಿ. ಎಷ್ಟು ಜನಕ್ಕೆ ಆಗುತ್ತೆ 6,000 ಲೀಟರ್ ಸಾರು? 6,000 ಲೀಟರ್ ಸಾರು ಒಂದು 20,000-25,000 ಜನಸಂಖ್ಯೆ ಸಾರು ರೆಡಿ ಆಗ್ತದೆ. 25,000 ಜನಕ್ಕೆ 6,000 ಲೀಟರ್ ಸಾಂಬಾರು ರೆಡಿ ಆಗ್ತದೆ ಇಲ್ಲಿ ನೋಡಿ. ಇಲ್ಲಿ ಒಬ್ಬ ಒಗ್ಗರಣೆ, ಅದೇನೋ ಒಗ್ಗರಣೆಗೆ ಎಣ್ಣೆ ರೆಡಿ ಮಾಡಿದಿರಾ? ಹೌದ್ರಿ, ಅದು ಒಗ್ಗರಣೆಯಲ್ಲೇ ರೆಡಿ ಮಾಡ್ತೀವಿ ರೀ. ಎಲ್ಲ ನಮ್ಮ ಸಿಬ್ಬಂದಿ ನಾವೆಲ್ಲ ಒಂದು ಕಮಿಟಿ ಕಲ್ಕೊಂಡು ಸಾರು ತಯಾರು ಮಾಡ್ಕೊಂಡು 50 ಜನ ಅದೀವಿ. ಓಕೆ ಓಕೆ. ಏನೇನು ಹಾಕಿದ್ರಿ ಹೇಳಿ ಅದಕ್ಕೆ? ಇದಕ್ಕೆ ಟೊಮಾಟೊ ಹಾಕಿವ್ರಿ, ಕ್ಯಾರೆಟ್ ಹಾಕಿವ್ರಿ, ಹೀರಿಕಾಯಿ ಹಾಕಿವಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹುಲ್ಚಿಕ್ಕ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ಇದಕ್ಕಿಂತ 3 ಕ್ವಿಂಟಲ್ ಬ್ಯಾಳೆ ಹಾಕಿ ಇದಕ್ಕೆ 25 kg ಹುಳಿ ಬಿಟ್ಟು, 30 kg ಖಾರ ಬಿಟ್ಟು, 40 kg ಬೆಲ್ಲ ಬಿಟ್ಟು, ಇದಕ್ಕೆ 15 kg ಬೆಳ್ಳುಳ್ಳಿ, 5 kg ಜೀರಿಗೆ, 10 kg ಸಾಸಿವೆ ಹಾಕಿ 25,000 ಜನಸಂಖ್ಯೆಗೆ ಸಾರನ್ನು ತಯಾರಾಗುತ್ತದೆ. ಹೆಚ್ಚುವರಿ ಪುಣ್ಯಾತ್ಮರು ಅವರೆಲ್ಲರೂ ಹೊರಗಡೆ ಹೆಣ್ಮಕ್ಳು ಅದಾರ, ಹೆಚ್ಚಿ ಕೊಡ್ತಾರೆ. ನಾವು ಈ ಕಡೆ ಒಳಗಡೆ ತಮ್ಮಂದು ಅದು ತೊಳೆದು ಈ ಕಡೆ ಕ್ಲೀನ್ ಮಾಡಿ ಹೆಚ್ಚಿ ಅವರು ತೊಳೆದು ಕ್ಲೀನ್ ಮಾಡಿ ಈ ಕಡೆ ಒಳಗೆ ಕಳಿಸಿದ ಮೇಲೆ ಇದಕ್ಕೆ ಸಾಂಬಾರಿಗೆ ಹಾಕೋದು. ಎಷ್ಟು ಟನ್ ಸೌದೆ ಬೇಕು ಹೋಗಿ ನಿಮ್ಗೆ ಬೇಯಿಸಕ್ಕಿದನ್ನ? ಇದಕ್ಕೆ ಸುಮಾರು ಬೇಕಂದ್ರೆ ಒಂದು 15 ಕ್ವಿಂಟಲ್ ಕಟ್ಟಿಗೆನು ಬೇಕ್ರಿ. ಒಂದು ಕೊಪ್ಪರಿಗೆ ತಯಾರಾಗಕ್ಕೆ 15 ಕ್ವಿಂಟಲ್ ಕಟ್ಟಿಗೆ ಬೇಕು. 1.5 ಟನ್. 1.5 ಟನ್, 1.5 ಟನ್ಸ್. ಜೊತೆಗೆ ಬೆಂಕಿಲ್ ಬೇಯ್ಬೇಕು ನೀವು ಒಂದಷ್ಟು. ಬೇಯ್ಬೇಕಂತ ಆಸೆ ಐತ್ರ ಅಜ್ಜ ಬೇಸ ಕೊಡಂಗಿಲ್ಲ ರೀ. ಅಜ್ಜನ ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳು ಒಳಗೆ ಬರ್ತಾರೆ. ಅಜ್ಜನ ಆಶೀರ್ವಾದ ಎಲ್ಲರೂ ಹೊರಗಡೆ ಹೋಗ್ತಾರೆ. ಸೂಪರ್, ಥ್ಯಾಂಕ್ ಯು ಭಾಷಾ ಅವರೇ. ಏನೋ ತಿಂದು ಬಾಯಲ್ಲಿ ಹಾಕೊಂಡ್ಬಿಡಿ ಅಷ್ಟೇ. ನೋಡಿ ಇಷ್ಟು ಎಣ್ಣೆಗೆ ಇವ್ರಿಗೆ ಅದಕ್ಕೆ ಒಗ್ಗರಣೆಗೆ ಕಾಳುಗಳು ಹಾಕ್ತಾ ಇದಾರೆ. ಸರ್ ಏನೇನು ಹಾಕ್ತಾರೆ ಎಣ್ಣೆ ಜೊತೆಗೆ? ಎಣ್ಣೆ ಜೊತೆಗೆ ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಮಸಾಲೆ, ಖಾರ, ಒಣೆ ಖಾರ. ನೋಡಿ ಒಗ್ಗರಣೆನೇ ಒಂದು ಸಾಂಬಾರು ಅಷ್ಟು ಮಾಡ್ತಾ ಇದಾರೆ ಅವರು. ನಮ್ಮ ಮನೇಲಿ ಯಾವ್ದಾದ್ರು ಒಂದು ಸಣ್ಣ ಫಂಕ್ಷನ್ ಇತ್ತಂತಂದ್ರೆ ಇಷ್ಟು ದೊಡ್ಡ ಪಾತ್ರೆ ಸಾಂಬಾರ್ ಬೇಕು. ಆಹಾ, ಈಗ ಇದನ್ನ ತಗೊಂಡೋಗಿ ಸಾಂಬಾರ್ಗೆ ಹಾಕ್ತೀರಾ? ಓಕೆ. ಜೊತೆಗೆ ಮೆಣಸಿನ್ಕಾಯಿ, ಹೆಣ್ಮಕ್ಳು ಬಿಡ್ಸಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ. ಅದೇನು ಸರ್? ಬೆಳ್ಳುಳ್ಳಿ ಪೇಸ್ಟ್ ಸರ್, ಅದು ಬೆಳ್ಳುಳ್ಳಿ ಪೇಸ್ಟ್ ಸರ್. ಬೆಳ್ಳುಳ್ಳಿ ಪೇಸ್ಟು? ಹೌದು ಸರ್. ಎಲ್ಲ ಇಲ್ಲೇ ಮಿಕ್ಸರ್ ಗ್ರೈಂಡಲ್ಲಿ ಹಾಕಿದ್ರೆ ಮಾಡಿರೋದು ಕೈಯಲ್ಲಿ. ಸಾಂಬಾರೆ ಬರ್ಲಿ. ಇಲ್ಲಿ ಪಲ್ಯ ತಯಾರಾಗ್ತಾ ಇದೆ ಅಣ್ಣ. ಏನ್ ಪಲ್ಯ ಇದು? ಆಲೂಗಡ್ಡೆ ಪಲ್ಯ ರೀ. ಆಲೂಗಡ್ಡೆ ಎಷ್ಟು ಆಲೂಗಡ್ಡೆ ಹಾಕಿದ್ರಿ? 5 ಕ್ವಿಂಟಲ್ ಐತೆ ನೋಡ್ರಿ ಇದು. 5 ಕ್ವಿಂಟಾಲ್ 500 kg. ಒಬ್ಬ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಇದನ್ನ? 1.5 ತಾಸು ಆತ್ರಿ. 2 ತಾಸಿಂದ. ಆಲೂಗಡ್ಡೆ ಏನೇನು ಹಾಕಿದ್ರಿ ಬೇರೆ ಇದಕ್ಕೆ ಹೇಳಿ?
ಏನು ಹಾಕಿಲ್ರಿ, ಉಪ್ಪು ಖಾರ ಎಣ್ಣೆ ಉಳಿಕೆ ಮಸಾಲೆ ಟಮಾಟಿ ಆಮೇಲೆ ಈರುಳ್ಳಿ ಕುಂಬಳಕಾಯಿ ತಂಗಿದೆ ಕುಂಬಳಕಾಯಿ ಆಲೂಗಡ್ಡೆ ಅದ ಗ್ರೀನ್ ಕಲರ್. ಎಲ್ಲ ಆಲೂಗಡ್ಡೆ ಆಮೇಲೆ ಇದರಿ ಬೇನ್ಸ್ ಅದ. ಇದಕ್ಕೇನಿಲ್ರಿ, ಮಸಾಲೆ ಉಪ್ಪು ಖಾರ ಎಣ್ಣೆ ಮತ್ತೇನು ಹಾಕಿಲ್ಲ. ಮಸಾಲೆ ಉಪ್ಪು ಖಾರ ಎಣ್ಣೆ ಆಲೂಗಡ್ಡೆ ಸೌತೆಕಾಯಿ ಈರುಳ್ಳಿ. ಗ್ರೇಟ್. ಹುಲಿ ಬಂತು, ಹುಲಿ ಹುಲಿ ಹುಲಿ. ಯಜಮಾನ್ರೆ ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ಇಲ್ಲಿ ಬನ್ನಿ ಕೊಟ್ರಪ್ಪ. ಯಜಮಾನ್ರೆ ನಿಮ್ಮ ಹೆಸರು ಹೇಳಿ. ಯಾವ ಊರು ಕೊಟ್ರಪ್ಪನವ್ರೆ? ಹಳ್ಳಿಗುಡಿ. ಎಲ್ಲಿ ಬರ್ತದ? ಮುಂಡ್ರಿಗಿ ತಾಲೂಕು, ಗದಗ ಜಿಲ್ಲಾ. ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು. ಇದೇ ರಸ್ತೆ ಕೊಪ್ಪಳ ಮುಂದೆ. ಸೊ ಈ ನೀವು ಈ ಮುಖ್ಯ ಕೆಲಸ ಏನು, ನಿಮ್ದು ವೃತ್ತಿ ಏನು? ರೈತರು. ಮತ್ತೆ ಇಲ್ಲಿ ಅಡುಗೆ ಕೆಲಸ ಮಾಡ್ತಿದ್ದೀರಿ? ಅರ್ಧರ್ ಪಟ್ಟಾಭಿಷೇಕದಿಂದ ಬರಕತ್ತೀವಿ ನಾವು. ಹಿಂದೆ ಅವಾಗಿಂದ ಬರಕತ್ತೀವಿ. ಎಷ್ಟು ವರ್ಷದಿಂದ? ಈ ಸುಮಾರು ಮರಿಶಾಂತಿ ಸ್ವಾಮಿಗಳು ಸತ್ರದ್ದು ಲಿಂಗೈಕ್ಯರಾದವರು. ಇವ್ರ ಪಟ್ಟಾಭಿಷೇಕದಾಗ ಬಂದೀವಿ, ಅವ್ರ ಪಟ್ಟಾಭಿಷೇಕಕ್ಕೆ ಬಂದೀವಿ. ಅಂದ್ರೆ ಯೋಚನೆ ಮಾಡಿ ಅಣ್ಣ, ಎಷ್ಟು ವರ್ಷದಿಂದ ಅಜ್ಜಾರು ಬರ್ತಾ ಇದಾರೆ ಅಂತಂದು. ಈಗಿರೋ ಅಜ್ಜಾರಲ್ಲ, ಅವ್ರು ಹೇಳ್ತಾ ಇರೋದು ಶಾಂತವೀರ ಸ್ವಾಮಿಗಳು, ಅಂದ್ರೆ ಹಿರಿಕರು. ಅವರು ಅವ್ರ ಪಟ್ಟಾಭಿಷೇಕದಿಂದನೂ ಅಜ್ಜನ ಜಾತ್ರೆಗೆ ಬಂದು ಸೇವೆ ಮಾಡ್ತಾ ಇದಾರೆ. 50 ವರ್ಷದಿಂದ ಬರ್ತಾ ಇದ್ದೀರಾ? ಏನೇನು ಸೇವೆ ಮಾಡ್ತೀರಿ ಇಲ್ಲಿ? ಇದು ಕೆಲಸ ಇದ್ರದ್ರಿ ನಮ್ದು ಮಂಗ್ಳ ಅಡಿಗೆದಾರೆ. ಅಡಿಗೆದು ಮಾಡ್ಕೊಂತ ಏನು ಅಡುಗೆ ಮಾಡಿದ್ದೀರಿ ಚೂರಲ್ಲಿ? ಏನಿದು? ಬದ್ನಿಕಾಯಿ, ಟೊಮ್ಯಾಟಿ, ಆಲೂಗಡ್ಡೆ, ಸೌತೆಕಾಯಿ, ಆಮೇಲೆ ಉಳ್ಳಾಗಡ್ಡಿ ಕಲ್ತೀವಿ. ಇದನ್ನ ಜೀರಿಗೆ, ಸಾಸಿವೆ, ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಮಾಡೋದು. ಎಷ್ಟು ದಿನಕ್ಕಿಂತ ಮುಂಚೆ ಬರ್ತೀಯ ಅಜ್ಜ ನೀನ್ ಇಲ್ಲಿಗೆ? ನಿನ್ನೆ ಬಂದು ನಮ್ಮ ತಂದೆಯವ್ರ ಕಾಲದಿಂದ ಬರಕತ್ತೀವಿ ನಾವು. ಅಣ್ಣ ಅಲ್ಲಿಂದ ಬೆಂಕಿ ಅಣ್ಣ ತಮ್ಮ. ಅಣ್ಣ ತಮ್ಮ. ನಮ್ಮ ಅಪ್ಪಾರ ಹಿಂದೆ ಮರಿಶಾಂತಿಯವ್ರ ಸ್ವಾಮಿಗಳಿದ್ದಾಗ ಬರ್ಕೊಂಡವ್ರೆ. ಮೈಕ್ ತೊಗೊಂಡಾಗ ಆಮೇಲೆ ಬದನೆಕಾಯಿ ಜೊತೆ ಬೇಯಿಸ್ಬಿಟ್ರ? ಮರಿಶಾಂತವೀರ ಸ್ವಾಮಿಗಳಿದ್ದ ನಮ್ಮ ಅಪ್ಪಾರ ಸೇವೆ ಮಾಡ್ಕೊಂತ ಬರ್ತಾರೆ. ಆನಂತರ ಶಿವಶಾಂತಿಯವ್ರ ಸ್ವಾಮಿಗಳು ಅವರು ನಮ್ಗೆ ಆಶೀರ್ವಾದ ಮಾಡಿದರೆ. ಈಗ ಅಭಿನವ ಗೌಸಿದ ಸ್ವಾಮಿಗಳು ನಮ್ಗೆ ಆಶೀರ್ವಾದದಿಂದ ನಾವು ಏನು ಸೇವೆ ಮಾಡ್ತೀವಿ? ಏನು ಸೇವೆ ಇದನ್ನ ರೀ, ಅಡುಗೆ ಮಾಡೋದ್ರಿ. ಪಲ್ಯವು, ಸಾರು, ಕಾಳು ಅವ್ರು ಏನು ಕೊಡ್ತಾರೆ ಅದನ್ನೆಲ್ಲ ಮಾಡ್ಕೊಂತ. ಹೌದು. ಎಷ್ಟು ದಿನಕ್ಕೆ ಮುಂಚೆ ಬರ್ತೀರ ಅಲ್ಲಿಗೆ? ನಾವು ಇವತ್ತು ಬಂದಿಲ್ಲ ರೀ, ನಮ್ಮ ಅಣ್ಣರು ನಿನ್ನೆ ಬಂದಾರೆ. ಹೇಗಿರುತ್ತೆ ನಿಮ್ಮ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ರಿ? ಬೆಳಗ್ಗೆ 3ಕ್ಕೆ ನಿದ್ದಿಲ್ರಿ, ಬೆಳತನ ನಿದ್ದಿಲ್ರಿ. ನಿದ್ದೆ ಮಾಡೇ ಇಲ್ಲ ನಿನ್ನೆಲಿಂದ ರಾತ್ರಿ ಬೆಳ್ತನಕ ನಿದ್ದೆ ಇಲ್ರಿ. ಇವತ್ತು ಒಮ್ಗೆ ರಾತ್ರಿಗೆ ಆಗತ್ತಾ ಇಲ್ಲ ಅದು ಹೇಳಕ್ಕಲ್ರಿ. ಹೌದ್ರಿ. ಯಾಕೆ ಅಷ್ಟು ಕೆಲಸ ಇದೆಯಾ? ಮತ್ತೆ ಜನ ಗದ್ಲ ನೋಡ್ರಿ ಅದ್ರ. ಈಗ ಮತ್ತ ಇಡ್ಬೇಕ್ರಿ ಪಲ್ಯಕ್ಕೆ. ಮತ್ತೆ ಪಲ್ಯ ಮಾಡ್ಬೇಕು. ಸಾಲಾಗಲ್ಲ. ಮುಗಿಂತ ಈಗ ಅದಕ್ಕೆ ಇಡ್ಬೇಕು ಈಗ. 6. ಇದೇನು ಯಜಮಾನ್ರೆ? ಇದು ಸಾರು. ಇದು ತೊಗರಿಬೇಳೆ, ಅಂತ ಟಮಾಟಿ, ನುಗ್ಗಿಕಾಯಿ ಅಂತ, ಕರಿಬೇವು, ಕೊತ್ತಂಬರಿ, ಉಪ್ಪು, ಖಾರ, ಬೆಲ್ಲ ಅಷ್ಟು ಹಾಕಿದೆ. ನೋಡಿ ಅಯ್ಯೋ, ತೊಗರಿಬೇಳೆ. ವಾವ್. ಎಷ್ಟು ಲೀಟರ್ ಇದೇನೋ? ಇದು 3000. ಇದು 3000 ಲೀಟರ್. ಇದು 30,000. ಇದೇನು ಸರ್? ಇದು ಸಾಂಬಾರು. ಇದು ಅದೇ ಸೇಮ್. 6 ಮಾಡಿದ್ವಿ ಈಗ. 6 ಕೊಪ್ಪರಿಗೆ. 6 ಕೊಪ್ಪರಿಗೆ ಸಾರು. 6 ಕೊಪ್ಪರಿಗೆ ಸಾರು. ಒಂದು ದಿನಕ್ಕೆ ಇಷ್ಟು ಖಾಲಿ? ಒಂದು ದಿವಸಕ್ಕೆ ಇಷ್ಟು ಕರಿ, 6 ಪಲ್ಯ, 6 ದಾಲ್ ಸಾಂಬಾರು. 6 ಕೊಪ್ಪರಿಗೆ ಸಾಂಬಾರು ಇಲ್ಲಿ ರೆಡಿ ಆಗಿರೋಂಥದ್ದು ನೋಡಿ. 1 2 3 4 5 6. ಬನ್ನಿ ಇಲ್ಲಿ ಬನ್ನಿ. ನಾನು ಹೇಳಿದಿಲ್ಲ ನೋಡೋಣ. ಈಗ ಪ್ರತಿ ಸಲನು ಬಕೆಟ್ ಇಂದ ಸಾಂಬಾರ್ ಎತ್ಕೊಂಡು ಹಾಕಕ್ಕಾಗಲ್ಲ. ಸೊ ಹಂಗಾಗಿ ಕೊಪ್ಪರಿಕೆಗೆ ನಳ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ, ಕೊಳೆ ಹಾಕ್ಬಿಟ್ಟಿದ್ದಾರೆ. ಅದು ಮೆಗಾ ಕೊಳೆನೆ. ಸೊ ಅಂದ್ರೆ ಪ್ರತಿ ಸಲ ಎತ್ತಿ ಹಾಕಕ್ ಹೋದಾಗ ಸುಡೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಇದು ಪಾತ್ರೆ ಸಿಕ್ಕಾಪಟ್ಟೆ ಕಾದಿರುತ್ತೆ, ಬೆಂಕಿ ಹತ್ರ ಇರುತ್ತಲ್ಲ. ಸೊ ಪ್ರತಿ ಸಲನು ನಾವು ಕೈ ಸುಡುತ್ತೆ. ಸೊ ಅದಕ್ಕೋಸ್ಕರನೇ ಇದು ಆಲ್ಟರ್ನೇಟಿವ್. ಈ ತರದ್ದು ಒಂದು 20 ಕೊಪ್ಪರಿಗೆಗಳು ಇಲ್ಲಿದ್ದಾವೆ. ಈಗ ತುಂಬಾ ಬಿಸಿಲು ಬೇಯ್ತಾ ಇದ್ದೀರಿ. ಸಾಂಬಾರು ಮತ್ತು ಪಲ್ಯಕ್ಕೆ ರೆಡಿ ಆಗಿರುವಂತ ತರಕಾರಿ ಬಂದಿದೆ. ಇಲ್ಲಿ ಏನೇನು ತರಕಾರಿ ಇದು? ಇದು ಹೀರೆಕಾಯಿ, ಬೆಂಡೆಕಾಯಿ ಇದೆ, ಇಲ್ಲಿ ಟೊಮೊಟೊ ಇದೆ, ಇದೆಲ್ಲ ಹೀರೆಕಾಯಿ, ಬೆಂಡೆಕಾಯಿ ಅದೇ ಇದೆ. ಅಲ್ಲಿ ಸೊಪ್ಪಿದೆ, ಇದು ಮೆಂತ್ಯ ಸೊಪ್ಪು ನೋಡಿ. ಇದೆಲ್ಲ ಕಂಪ್ಲೀಟ್ ಮೆಂತ್ಯ ಸೊಪ್ಪು. ಇದೆಲ್ಲ ಕಂಪ್ಲೀಟ್ ಮೆಂತ್ಯ ಸೊಪ್ಪು. ಅಲ್ಲಿ ಹೆಚ್ಚಿರೋಂಥ ಟೊಮೊಟೊ, ಕ್ಯಾರೆಟು, ಆ ಕಡೆ ಮತ್ತೆ ತರಕಾರಿ ಇದೆ. ಇಲ್ಲಿ ಸೊಪ್ಪಿದೆ, ಇದು ಕಡಲೆ ಪುಡಿ ಎಲ್ಲ ಇದೆ, ಕಂಪ್ಲೀಟ್ ಇದೆ. ಹೌದು, ಇದು ಹುಣಸೆ ಹುಳಿ ಬೇಕಲ್ಲ ಸಾಂಬಾರಿಗೆ. ಹುಣಸೆ ಹುಳಿ, ಹೌದು. ಅದು ಹೇಳಿದ್ರಲ್ಲ ಭಾಷೆ ಅವರು, ಒಂದು ಕೊಪ್ಪರಿಗೆ 40 kg ಹುಣಸೆ ಹಣ್ಣು ಹುಳಿ ಬೇಕಂತ. ಹುಣಸೆ ಹಣ್ಣು ನೆನೆ ಹಾಕಿದ್ದಾರೆ ಈಗ. ಅಣ್ಣ ಹುಣಸೆ ಹುಳಿ ಬಗ್ಗೆ ಹೇಳಿ, ಎಷ್ಟಿದೆ? ಇದು ಒಂದು 3 ಟಬ್ ಆಗ್ತದೆ ನೋಡ್ರಿ ಅಂತಂದ್ರೆ. ಎಷ್ಟು ಸಾಂಬಾರ್ಗೆ ಆಗುತ್ತದೆ? ಆ ಕೊಪ್ಪರಿಗೆ ಫುಲ್ ಆಗುತ್ತೆ.
ಸಾಯಂಕಾಲ ನೋಡಿ ಇಲ್ಲಿ ಸ್ನೇಹಿತರೆ, ಇವರು ಬಹುಶಃ ನನಗನ್ಸೋ ಪ್ರಕಾರ ಇವರು ದಾಸೋಹದ ಸೇವೆಗೆ ಬಂದಿರೋರು. ಹೌದು, ದಾಸೋಹ ಸೇವೆಗೆ ಬಂದಿರೋರು. ಅಂದರೆ ಇಲ್ಲೇ ನೈಟ್ ಎಲ್ಲ ಕೆಲಸ ಮಾಡಿರ್ತಾರೆ, ಬಿಸಿ ಇರುತ್ತೆ. ಸೊ ಹಂಗಾಗಿ ಆರಾಮಾಗಿ ಇಲ್ಲೇ ಸ್ವಲ್ಪ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ರೆಸ್ಟ್ ಮಾಡಕ್ ಹೋಗ್ತಿರ್ತಾರೆ. ಸೊ ಇಲ್ಲಿ ಪಾತ್ರೆಗಳೆಲ್ಲ ತೊಳೆಯಂತ ಸ್ಥಳ ಇದೆ ಮಾಮೂಲಿ. ಯಾಕಂದ್ರೆ ಈಗ ನೋಡಿ ಹೊಸ ಪಾತ್ರೆಗಳು ಬಂತು. ಈಗ ಇರೋ ಅಷ್ಟು ಪಾತ್ರೆಗಳು ಸಾಕಾಗಲ್ಲ ಜಾತ್ರೆಗೆ. ಪ್ರತಿ ವರ್ಷ ಹೊಸ ಪಾತ್ರೆಗಳು ಬಂತು. ಈಗ ಮತ್ತೆ ಬಿಚ್ಚಬೇಕು. ಈ ಪಾತ್ರೆಗಳನ್ನ ತೊಳೆದು ಇದು ಮಾಡ್ತಾರೆ. ಜಾತ್ರೆಯಲ್ಲಿ ನಮಗೆ ಇಷ್ಟು ಮೆಗಾ ಕಿಚನ್ ಅಂತ ಮಾತಾಡ್ತೀವಿ. ಈ ಮೆಗಾ ಕಿಚನ್ ಅಲ್ಲಿ ಸ್ವಚ್ಛತೆ ಕೂಡ ಅಷ್ಟೇ ಆದ್ಯತೆ ಕೊಡ್ತಾರೆ. ಕ್ಲೀನ್ ಅಷ್ಟು ಚೆನ್ನಾಗಿರ್ಬೇಕು ಅಂತ. ನೀವು ಈ ದಾಸೋಹ ಹೋಗಿ ನೋಡ್ಕೊಂಡ್ ಬನ್ನಿ. ಸ್ವಲ್ಪನೂ ಈ ಕಾಲಿಗೆ, ಎಷ್ಟೋ ಹೋಟ್ಲ್ಗಳಲ್ಲಿ ಹೋದ್ರೆ ಕಾಲಿಗೆ ಅಂಟುತ್ತಿರುತ್ತೆ, ಅಷ್ಟು ಗಲೀಜಾಗಿರುತ್ತೆ. ಆದರೆ ಇಷ್ಟು ದೊಡ್ಡ ದಾಸೋಹದಲ್ಲಿ ಹೋದ್ರೂ ಅಷ್ಟೇ ಕ್ಲೀನಾಗಿ ಕಾಣುತ್ತೆ ನಿಮಗೆ. ಯಾವುದೇ ಅನ್ನ ಚೆಲ್ಲಿರೋದಾಯ್ತು, ಸಾಂಬಾರ್ ಚೆಲ್ಲಿರೋದಾಯ್ತು, ಕಾಲ್ಗತ್ತೋದು ಈ ಥರದ್ದು ಯಾವುದೂ ಕಾಣಲ್ಲ ನಿಮಗೆ. ಅಷ್ಟು ನೀಟಾಗಿರುತ್ತೆ ದಾಸೋಹದಲ್ಲಿ. ಲಕ್ಷಾಂತರ ಜನಕ್ಕೆ ಅಡಿಗೆ ಮಾಡಿ ಕೂಡ. ಸೊ ಅದು ಇಲ್ಲಿ ಮೇನ್ ವಿಶೇಷ ಅಂತ ಹೇಳ್ಬೋದು. ಆಮೇಲೆ ಪ್ರತಿ ಒಂದು ತರಕಾರಿ ಕೂಡ ಅಲ್ಲಿ ನಮ್ಮ ತಾಯಂದ್ರು ತೋರಿಸ್ತೀನಿ ನಿಮಗೆ. ನೀಟಾಗಿ ಹೆಚ್ಚಿ ತೊಳೆದು ಹೆಚ್ಚುತ್ತಾರೆ, ಇಲ್ಲ ಹೆಚ್ಚಿ ತೊಳೆಯಂಥ ತರಕಾರಿಗಳನ್ನ ಹೆಚ್ಚಿ ತೊಳಿತಾರೆ. ಆ ಥರದ್ದನ್ನು ತೊಳೆದೇ ಹಾಕೋದು. ಯಾವುದೇ ಮೆಗಾ ಕಿಚನ್ನು ಬೇಗ ಬೇಕು, ಅರ್ಜೆಂಟ್ ಬೇಕು, ಕಸಪಸ ಹಂಗೆ ಹೆಚ್ಚಿಬಿಟ್ಟು ಹಾಕೋದು ಅದೆಲ್ಲ ಇಲ್ಲ. ಆರಾಮಾಗಿ ನೀಟಾಗೆ ಮಾಡಬೇಕು. ಅದು ಮುಖ್ಯ ಆದ್ಯತೆ ಕೊಡ್ತಾರೆ ಇಲ್ಲಿ ಸ್ವಚ್ಛತೆಗೆ. ಅದು ಕೂಡ ನೋಡಿ ಹೆಂಗೆ ಕೊಪ್ಪರಿಗೆ ಹೆಂಗೆ ಬೈತಾ ಇದೆ ನೋಡಿ. ಇವೆಲ್ಲ ಸಾಲಲ್ಲ ಇದನ್ನೆಲ್ಲ ನೋಡೋಕ್ಕೆ. ಬನ್ನಿ. ಅಣ್ಣ ಇಲ್ಲಿ ಅನ್ನ ತಯಾರಾಗ್ತಾ ಇದೆ ನೋಡಿ. ಎಷ್ಟು ಕೊಪ್ಪರಿಗೆ ಇದೆ ಅಂತ ಎಣಿಸ್ಬಿಡಿ. ಒಂದು 15 ನೋಡಿ. 15 ದಬ್ರಿ ಅನ್ನ ರೆಡಿ ಆಗ್ತಾ ಇದೆ ಈಗ ಇಲ್ಲಿ. 15 ದಬ್ರಿ ಅಂತಂತಂದ್ರೆ ಯೋಚನೆ ಮಾಡಿ. 15 ದಬ್ರಿ ಕಂಟಿನ್ಯೂ ಇದು. 15 ದಬ್ರಿ ಮಾಡಿ ತೆಗೆದು ಬಿಡಲ್ಲ ಇಲ್ಲಿ. 15 ದಬ್ರಿ, ಒಂದು ದಬ್ರಿ ಆದ ತಕ್ಷಣ ಇನ್ನೊಂದು ದಬ್ರಿ ಆದ ತಕ್ಷಣ ಅದು ಅಲ್ಲಿ ಅನ್ನ ಬಸಿತಾರೆ. ಬಸಿದ ತಕ್ಷಣ ಮತ್ತೆ ಅನ್ನಕ್ಕೆ ನೀರಿಗಿಟ್ಟು 15 ದಬ್ರಿ ಕಂಟಿನ್ಯೂ ಆಗಿ ರೊಟೇಷನ್ 24x7 15 ದಿನ ನಡೆಯುತ್ತೆ. ಅಂದ್ರೆ ಎಷ್ಟು ಜನ ಊಟ ಮಾಡ್ಬೋದು, ಎಷ್ಟು ಅಕ್ಕಿ ಬೇಕಾಗ್ಬೋದು, ಎಷ್ಟು ನೀರು ಬೇಕಾಗ್ಬೋದು. ಈ ದಾಸೋಹಕ್ಕೋಸ್ಕರನೇ ಈ ಒಲೆನ ರೆಡಿ ಮಾಡಿರ್ತಾರೆ. ಪ್ರತಿ ವರ್ಷ ಈ ಒಲೆ ಇಲ್ಲೇ ಇರುತ್ತೆ. ಈ ಸೆಟಪ್ ಮಾತ್ರ ತೆಗಿತಾರೆ, ಇದೆಲ್ಲ ತೆಗಿತಾರೆ. ಇದಕ್ಕೆ ಮ್ಯಾದರ್, ಈ ನಮ್ಮ ಮ್ಯಾದರ್ ಸಮಾಜ, ಈ ಬೊಂಬು ಇದನ್ನೆಲ್ಲ ರೆಡಿ ಮಾಡ್ತಾರಲ್ಲ, ಅವರು ಸುಮಾರು 1.5 ತಿಂಗಳು ಕೆಲಸ ಮಾಡ್ತಾರೆ. 40 ಜನ ಕೆಲಸ ಮಾಡ್ತಾರೆ. ಚಾಪೆಗಳು, ಈ ಮೇಲ್ಗಡೆ ರೂಫ್ ಎಲ್ಲ. ಹೌದು, ಅದು ಸುಮಾರು 1 ತಿಂಗಳು ಕೆಲಸ ಮಾಡ್ತಾರೆ. ನಾಗರಾಜನ್ ಅವರು, ಕೊಪ್ಪಳದವರು, ಅವರೇ ಇದಕ್ಕೆ. ಅವ್ರ ತಂಡ ಇದೆ, ಒಂದು 20 ಜನರ ತಂಡ, 30 ಜನರ ತಂಡ ಇದೆ. ಆ ತಂಡ ಈ ಕಂಪ್ಲೀಟ್ ದಾಸೋಹದ್ದು, ಈ ಮಠದ್ದು ಬೇರೆ ಬೇರೆ ಕಡೆ ಎಲ್ಲ ಈ ಲೈಟಿಂಗ್ ಸೆಟಪ್ ಹಾಕೋಕ್ಕೆ ಇದು ಮಾಡಿರ್ತಾರಲ್ಲ, ಏನಂತೀವಿ ನಾವು, ಹೈಮಾಸ್ಕ್ ಲೈಟ್ ಹಾಕ್ತಾರಲ್ಲ, ಕಂಬಗಳು ಅದೆಲ್ಲ ಹಾಕಕ್ಕೆ ಒಂದು 30 ದಿನ ಕೆಲಸ ಮಾಡ್ತಾರೆ. ಒಂದು 20-25 ಜನ. ಬಹುಶಃ ಈ ಸಮಾಜದಲ್ಲಿರುವ ಎಲ್ಲಾ ಸಮುದಾಯದವರು ಇದು ಕೆಲಸ ಮಾಡ್ತಾರೆ. ಹೌದು, ಖಂಡಿತ. ಅದನ್ನ ಮಾತ್ರ ಹೇಳ್ಬೋದು ನಾವು. ಈ ಥರದ್ದು ಕೆಲಸಗಳೆಲ್ಲ ಮಾಡೋರು ಇದಾರಲ್ಲ ಇಲ್ಲಿ ನಮ್ಮ ಅಜ್ಜನ ಜಾತ್ರೆಯಲ್ಲಿ, ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತಾರೆ ಅವರು. ಖುಷಿಯಾಗಿ ಮಾಡ್ತಾರೆ, ರೆಸ್ಟ್ಲೆಸ್ ಆಗಿ ಮಾಡ್ತಾರೆ. ಬಟ್ ರೆಸ್ಟ್ಲೆಸ್ ಇದ್ದಾಗಲೂ ಅವ್ರು ಸುಸ್ತು ಕಾಣಲ್ಲ ನೋಡಿ. ಸುಸ್ತು ಕಾಣಲ್ಲ ಅವರು. ಅಂದ್ರೆ ಈಗೇನೋ ಲೈಟ್ ಹಾಕ್ಬೇಕಾಗಿರುತ್ತೆ, ಇನ್ನು ಸ್ವಲ್ಪ ಕೆಲಸ ಉಳಿದಿರುತ್ತೆ. ನೈಟ್ ಒಂದು 6 ಗಂಟೆ 7 ಗಂಟೆ ಆಗ್ಬಿಡುತ್ತೆ. ಸೊ ಇನ್ನೂ 1 ಅವರ್ 2 ಅವರ್ ಕೆಲಸ ಇತ್ತಂತಂದ್ರೆ ಮಾಡೇ ಅವ್ರು ಹೋಗೋದು, ಮಾಡದೇ ಹೋಗಲ್ಲ, ಕಂಪ್ಲೀಟ್ ಮಾಡೇ ಹೋಗ್ತಾರೆ. ಸೊ ಈ ಥರ ಅವ್ರ ಸೇವೆನ ಅವ್ರಿಗೆ ಸಲ್ಲಿಸ್ತಾರೆ. ಕೆಲಸ ಮಾಡೋರು ಕೂಡ ಸೇವೆ ಅನ್ನೋದೇ ಸೇವೆ ಥರನೇ ಮಾಡೋದಿಲ್ಲ. ಬನ್ನಿ, ಅನ್ನ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡ್ಸೋಣ ನಾವು. ಬ್ರದರ್, ಒಂದು ಕೊಪ್ಪರಿಗೆಲ್ಲ ಎಷ್ಟು ಜನಕ್ಕೆ ಅನ್ನ ಆಗುತ್ತೆ? 1,500 ಜನಕ್ಕೆ ಒಂದು ಕೊಪ್ಪರಿಗೆಲ್ಲ ಅನ್ನ ರೆಡಿ ಆಗ್ತಾ ಇದೆ. 1,500 ಜನಕ್ಕೆ ಅಂದ್ರೆ ಅಟ್ ಎ ಟೈಮ್ ಇಲ್ಲಿ 15 ಕೊಪ್ಪರಿಗೆ ಇದೆ. 10 ಕೊಪ್ಪರಿಗೆ ಇಟ್ಬಿಟ್ರೆ 15,000 ಆಯ್ತು, ಪ್ಲಸ್ 7,500. ಒಟ್ಟಿಗೆ 22,500 ಜನಕ್ಕೆ ಒಟ್ಟಿಗೆ ಅನ್ನ ರೆಡಿ ಆಗ್ತಾ ಇದೆ ಇಲ್ಲಿ. ಒಟ್ಟಿಗೆ ಅಟ್ ಎ ಟೈಮ್ 22,500 ಜನಕ್ಕೆ ಅನ್ನ. ಏನು 5ರಿಂದ 10 ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ. ಹಿಂಗೆ ರೆಡಿ ಆಗುತ್ತೆ. ಚಿಟ್ಕೆ ಹೊಡೆಯೋದ್ರಲ್ಲಿ. ಓಕೆ, ಇದು ದಬ್ರಿ ನೀರು ಕಾಯಕಿಟ್ಟಿವ್ರಿ. ನೀರು ಹೋದಾಡಿಂದ ಅಕ್ಕಿ ಹಾಕ್ತಿವ್ರಿ. ಅಕ್ಕಿ ಹಾಕಿ ಮತ್ತೆ ಅದು ಕುದ್ದಿಂದ ಆಚೆ ಕಡೆಗೆ ಲಿಫ್ಟ್ ಮಾಡ್ತೀವ್ರಿ. ಅಲ್ಲಿಂದ ತಗೊಂಡು ಮತ್ತೆ ಅಲ್ಲಿಗೆ ಕಟ್ಟಿಗೆ ಲಿಫ್ಟ್ ಮಾಡ್ತೀವ್ರಿ. ಇದು 1 ಕ್ವಿಂಟಲ್ 25 kg ಹಿಡಿಸುತ್ರಿ. ಒಂದು ದಬ್ರಿ 1 ಕ್ವಿಂಟಲ್ 120 kg ಹಿಡಿಯುತ್ತೆ. 120 kg ಹಿಡಿಯುತ್ತೆ. ಎಷ್ಟು ಜನಕ್ಕೆ ಅನ್ನ ಆಗುತ್ತೆ ಇದು? ಇದನ್ರಿ 1,000 ಜನಕ್ಕೆ ಮೇಲೆ ಆಗೈತ್ರಿ ಅನ್ನ. 1,000 ಜನಕ್ಕೆ ಅನ್ನ ಆಗುತ್ತೆ. 125 kg ಅಕ್ಕಿ. ಓಕೆ, ನೋಡಿ ಅಲ್ಲಿ ಬಸ್ಸಿದ ಮಾಸ್ ಏನೇ ಮಾಡಿದ್ರು ಮಾಸ್ ಇಲ್ಲಿ. ಬಾಳ್ಸ್ರಿ ನೋಡಿ, ಅಕ್ಕಿ ಹಾಕ್ತಾ ಇದ್ದಾರೆ ಈ ಥರ ಇವರು. ಅದು ಕಾಯ್ದಿರೋ ಬಿಸಿನೀರಿಗೆ. ಯಜಮಾನ್ರೆ, ನಿಮ್ಮ ಹೆಸರು ಹೇಳಿ. ಮೈಲಾರಗೌಡ ನಮ್ಮ ಹೆಸರು. ಯಾವ ಊರು ಮೈಲಾರಗೌಡ್ರೆ? ಮಂಗಳೂರು. ಹೌದು. ಯಲಬುರ್ಗಾ, ಮಂಗಳೂರು. ಹೌದು ಸರ್. ಏನ್ ಮಾಡ್ತಾ ಇದೀರಿ? ಅನ್ನ ಮಾಡಕತ್ತೀವಿ ಸರ್. ಅನ್ನ? ಹೌದು ಸರ್. ಎಷ್ಟು ಕೆಜಿ ಆಗ್ತದೆ? 50 kg ಸರ್. ಈಗ ಸೇವೆ ಇದು? ಹಾ, ಸೇವೆ ಸರ್.
ಮನೆ ಊರಲ್ಲಿ ಏನ್ ಕೆಲಸ ನಿಮ್ದು? ಊರಲ್ಲಿ ರೈತ ಸರ್, ರೈತರು. ರೈತ. ಎಷ್ಟು ದಿನ ಇರ್ತೀರಾ ಇಲ್ಲಿ? 5 ದಿನ ಇರ್ತಾರೆ ಸರ್. 5 ದಿನ. ಹೌದು ಸರ್. ಏನ್ ಟೈಮಿಂಗ್ ನಿಮ್ದು ಇಲ್ಲಿ ಕೆಲಸ ಮಾಡಕ್ಕೆ? ಒಂದು 6 ಅವರ್ ಸರ್, 6ರಿಂದ 7 ಅವರ್ ಸರ್. ತಮ್ಮರೆ ಬಕೆಟ್ ತಗೋರಿ, ಬಕೆಟ್. ರೋಚಕವಾದ ವಿಷುವಲ್ ಈಗ ಅಂತಂದ್ರೆ ಅನ್ನ ಫುಲ್ ಕುದ್ದು ಬೆಂದಿದೆ, ಈಗ ರೆಡಿ ಆಗಿದೆ. ಈಗ ಅನ್ನ ನೀರ್ ಜಾಸ್ತಿ ಬಕೆಟ್ ತಗೋರಿ, ಬಕೆಟ್. ಈಗ ಆ ನೀರ್ನ ಬಸಿಬೇಕು. ನಮ್ ಕಡೆ ಗಂಜಿ ಬಸೋದು ಅಂತಾರಲ್ಲ ನೋಡಿ, ಈಗ ಬಸಿತಾರೆ ನೋಡಿ, ತಗೊಂಬಂದ್ರು ಈಗ ಇಟ್ರು. ಇದಕ್ಕಿಂತ ದೊಡ್ಡ ಪಾತ್ರೆ ಹೆಂಗ್ ಗೊತ್ತಾ, ಬಸಿ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ದೊಡ್ಡ ಪಾತ್ರೆ ಇಟ್ಟಿದ್ದಾರೆ. ಈಗ ನೋಡಿ ಬಸಿತಾರೆ ಈಗ ಅವರು. ಬಕೆಟ್ ತಗೋರಿ, ಬಕೆಟ್. ಅಲ್ಲಿ ತಯಾರಾದಂತ ಅನ್ನನ, ಗಂಜಿ ಬಸ್ದಿರೋಂಥ ಅನ್ನನ ತಗೊಂಬಂದು ಈ ಕಡೆ ಶಿಫ್ಟ್ ಮಾಡ್ತಾರೆ. ಸೊ ಇದು ಇದೇ ತರ ಇಲ್ಲಿ ಬರೀ ಅನ್ನದ ಸೆಕ್ಷನ್ ಮಾತ್ರ ಇದು. ಸುಮಾರು ಒಂದು 10ರಿಂದ 12 ಪಾತ್ರೆಗಳು, ದೊಡ್ಡ ದೊಡ್ಡ ಬೊಗಣೆ ಅಂತೀವಿ ನಾವು. ಇವೆಲ್ಲ ನಮ್ಗೆ ಉತ್ತರ ಕರ್ನಾಟಕ ಭಾಷೆದಲ್ಲಿ ಬೊಗಣೆ ಅಂತೀವಲ್ಲ, ಇವು ಬೊಗಣೆ ಇಟ್ಟಿದ್ದಾರೆ, ದಬರಿನ ಇಟ್ಟಿದ್ದಾರೆ. ಇವು ಬರೀ ಅನ್ನದ ಸೆಕ್ಷನ್ ಮಾತ್ರ ಇದು. ಆ ಕಡೆ ಹೋದ್ರೆ ನಿಮಗೆ ಸಾಂಬಾರು, ಪಲ್ಯ ಅದ್ರ ಸೆಕ್ಷನ್ನು. ಅದ್ರದ್ದು ಆ ಕಡೆ ಅಲ್ಲಿ ಚಟ್ನಿ ಕೂಡ ಮಾಡ್ತಾರೆ. 24 ಅವರ್ಸು ಗ್ರೈಂಡರ್ ರುಬ್ತಾನೆ ಇರುತ್ತೆ, ಚಟ್ನಿ ರೆಡಿ ಆಗ್ತಾನೆ ಇರುತ್ತೆ. ನೋ ಸ್ಟಾಪ್. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ಆ ಗ್ರೈಂಡರ್ ರೆಡಿ ಮಾಡಕ್ಕೆ, ಗ್ಯಾಸ್ ರೆಡಿ ಮಾಡಕ್ಕೆ ಇದಕ್ಕಂತಾನೆ ಒಂದು 4-5 ಜನ ಸೇವಕರು ಇದ್ದಾರೆ. ಇಮಿಡಿಯೇಟ್ಲಿ ರೆಡಿ ಮಾಡಕ್ಕೆ 24 ಅವರ್ಸ್. ತಗೊಂಡ್ ಹೋಗ್ಬೇಕನ್ನೋದು ಏನ್ ಸೀನ್ ಇರಲ್ಲ, ಇಲ್ಲೇ ರಿಪೇರಿ. ಸೊ ಅದಕ್ಕೆ ಕೂಡ ಸ್ಪೇರ್ ಆಗಿ ಇಟ್ಟಿರ್ತಾರೆ, ಎಕ್ಸ್ಟ್ರಾ ಗ್ರೈಂಡರ್ ಇಟ್ಟಿರ್ತಾರೆ, ಎಕ್ಸ್ಟ್ರಾ ಅದಕ್ಕೆ ಏನಾದ್ರು ಯಾವ್ದು ಹೋಗ್ಬೋದು. ಯೂಶ್ವಲ್ ಆಗಿ 24 ಗಂಟೆ ರುಬ್ಬಿದಾಗ ಗ್ರೈಂಡರ್ ಹೋಯ್ತು, ಇಲ್ಲ ಗ್ಯಾಸಲ್ಲಿ ಏನೋ ರೆಗ್ಯುಲೇಟರ್ ಹೋದ್ರೆ ಗ್ಯಾಸ್ ಯೂಸ್ ಮಾಡ್ತಾರಲ್ಲ, ಅಲ್ಲಿ ಏನಾದ್ರು ರೆಗ್ಯುಲರ್ ಆ ಥರದ್ದೆಲ್ಲ ಸ್ಪೇರ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಇಮಿಡಿಯೇಟ್ಲಿ ಚೇಂಜ್ ಆಗಲೇಬೇಕು, ನಿಲ್ಲಂಗಿಲ್ಲ, ಊಟ ನಿಂತು ಹೋಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಸ್ಪೇರ್ ಆಗಿ ಇಟ್ಟಿರ್ತಾರೆ. ಈಗ ನೋಡಿ, ಇಲ್ಲಿ ಅನ್ನ ರೆಡಿ ಆಯ್ತು, ಈಗ ಬಿಸಿ ಬಿಸಿ ಅಲ್ಲಿ ಬಳಸ್ತಾ ಇದಾರೆ ನೋಡಿ, ಅಲ್ಲಿ ಬಕೆಟ್ ಅಲ್ಲಿ ಕುದಿ ಅದೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ತಾರೆ ನೋಡಿ. ಅಲ್ಲಿ ಅನ್ನ ಬಸಿತಾರೆ. ಬಸ್ದಿರೋಂಥ ಅನ್ನನ ಮತ್ತೆ ಅಲ್ಲಿಂದ ಸೀದಾ ತಗೊಂಬಂದು ಆ ಕಡೆ ಹಾಕ್ತಾರೆ. ಸೊ ಇದನ್ನೆಲ್ಲ ಎಲ್ಲ ಬಿಸಿ ಆಗ್ತಿರುತ್ತಲ್ಲ, ಒಲೆ ಉರುವುದರಿಂದ ಸೊ ಅವಾಗ ತಣ್ಣೀರು ಬಿಡ್ತಿರ್ತಾರೆ, ಕಾಲು ಸುಡಬಾರ್ದು. ಹೌದು, ತಣ್ಣೀರು ಬಿಡ್ತಾರೆ. ಅದಕ್ಕೆ ಅನ್ನ ಕಾಲು ಸುಡುತ್ತೆ, ಅನ್ನ ಚೆಲ್ಲಿರುತ್ತಲ್ಲ, ಸೊ ಹಂಗಾಗಿ ಅದಕ್ಕೆ ತಣ್ಣೀರು ಬಿಡ್ತಾರೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.